ಶಿವಮೊಗ್ಗದ ಕಡೆ ಬರೋಣ. ಶಿವಮೊಗ್ಗ ನಗರದ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಿತಿ ಇದೆಯಲ್ಲ, ಅದು ಅಧೋಗತಿಗೆ ತಲುಪಿದೆ. ಶಾಲೆಯ ಗೋಡೆ ಬಿರುಕು ಬಿಟ್ಟಿದೆ, ಆರ್ಸಿಸಿ ಸೋಡ್ತಾ ಇದೆ, ಚಾವಣಿ ಪಿಲ್ಲರ್ ಎಲ್ಲಾ ಡ್ಯಾಮೇಜ್ ಆಗಿದೆ. ಮಕ್ಕಳು ಜೀವ ಭಯದಲ್ಲಿ ಪಾಠ ಕೇಳಬೇಕಾದಂತ ದುಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ನೋಡಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಿದೆ. ಶಾಲಾ ಕೊಠಡಿಯ ಪಿಲ್ಲರ್ಗಳಾಗಿರಬಹುದು, ಜೊತೆಗೆ ಮೇಲ್ಛಾವಣಿಗಳು ಎಲ್ಲಿ ಅನ್ನೋದನ್ನ ತೋರಿಸ್ತಾ ಹೋಗ್ತೇನೆ, ನಿಮ್ಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗ ನಗರದಲ್ಲಿರುವಂತಹ ಪ್ರಸಿದ್ಧ ಆಂಗ್ಲ ಮಾಧ್ಯಮ ಕನ್ನಡ ಸರ್ಕಾರಿ ಶಾಲೆ ಇದು. ಈ ಶಾಲೆಯಲ್ಲಿ ಈಗಿನ ಪರಿಸ್ಥಿತಿಯನ್ನ ನಿಮ್ಗೆ ವಿವರಿಸ್ತಾ ಹೋಗ್ತೇನೆ. ನೋಡಬಹುದು ಹೇಗೆ ಇದೆ ಇಲ್ಲಿ ಅಂತ ಹೇಳಿ. ಆದ್ರೆ ಮಕ್ಕಳು ಇಲ್ಲಿ ಸ್ಕೂಲಿಗೆ ಬರ್ತಾರೆ, ಪಾಠವನ್ನ ಕೇಳ್ತಾರೆ. ಆದ್ರೆ ಮಳೆ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಇದು ಕೇವಲ ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇರಬಹುದು. ಇಲ್ಲಿ ನೋಡಬಹುದು ಯಾವ ರೀತಿಯಲ್ಲಿ ಗೋಡೆ ಕುಸಿದು ಬೀಳ್ತಾ ಇದೆ. ಇದರ ಜೊತೆಗೆ ಬಿರುಕು ಬಿಟ್ಟಿರುವಂತದ್ದು ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಇಡೀ ಕಟ್ಟಡ ಬಿರುಕು ಬಿಟ್ಟಿದೆ, ಇದೀ ನಿಮ್ಗೆ ತೋರಿಸ್ತಾ ಇರುವಂತದ್ದು ಕೇವಲ ಒಂದು ಕೊಠಡಿಯ ದೃಶ್ಯಾವಳಿಗಳನ್ನ. ಈ ರೀತಿಯಾಗಿ ಇಡೀ ಈ ಕಟ್ಟಡ ಏನಿದೆ 1ರಿಂದ 5ನೇ ತರಗತಿವರೆಗೂ ಮಕ್ಕಳು ಪಾಠವನ್ನ ಕೇಳ್ತಾರೆ. ಆ ಇಡೀ 5ನೇ ತರಗತಿವರೆಗಿನ ಎಲ್ಲಾ ಕಟ್ಟಡಗಳು ಈ ರೀತಿಯಾಗಿ ಬಿರುಕು ಬಿಟ್ಟಿರುವಂತದ್ದು, ಜೊತೆಗೆ ಪಿಲ್ಲರ್ಗಳು ಬಿರುಕು ಬಿಟ್ಟಿದೆ, ಮೇಲ್ಛಾವಣಿಗಳು ಸಹ ಬಿರುಕು ಬಿಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಪೋಷಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಆಗಿರಬಹುದು, ಶಿಕ್ಷಣ ಇಲಾಖೆ ಯಾವುದಾದ್ರೂ ಅಪಾಯ ಅಥವಾ ಅಪಾಯ ಆಗುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿನ ಪೋಷಕರ ಆಗ್ರಹ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಸಾಕಷ್ಟು ಅವಘಡಗಳಾಗಬಹುದು, ಜೊತೆಗೆ ಅಪಾಯ ಆಗುವಂತದ್ದು ಸಂಭವ ಇದೆ. ಯಾಕಂದ್ರೆ ಪ್ರತಿನಿತ್ಯ ಕಳೆದ 2 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸುಮಾರು ಈಗ ಮಕ್ಕಳು ಎಲ್ಲ ಸಣ್ಣ ಮಕ್ಕಳಿದ್ದಾರೆ, 1ನೇ ತರಗತಿಯಿಂದ 5ನೇ ತರಗತಿಗೆ ಓದ್ತಿರುವಂತಹ ಮಕ್ಕಳು ಇರುವಂತದ್ದು. ಆದ್ರೆ ಮಕ್ಕಳಿರುವ ಜಾಗದಲ್ಲಿ ಈ ರೀತಿಯಾಗಿ ಒಂದು ಕಡೆ ಬಿರುಕು ಬಿಟ್ಟಿದೆ ಕಟ್ಟಡಗಳು, ಮತ್ತೊಂದು ಕಡೆ ಈ ರೀತಿಯಾಗಿ ಗೋಡೆ ಈ ರೀತಿ ಕುಸಿದು ಬೀಳುತ್ತಿರುವಂತದ್ದು, ಜೊತೆಗೆ ಪಿಲ್ಲರ್ಗಳು ಸಹ ಕುಸಿದು ಬೀಳುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಕುಸಿದು ಬೀಳುತ್ತಿರುವಂತಹ ಹಾಗಾಗಿ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಏನಿದೆ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ಆಗಬಹುದಾದಂತಹ ಅನಾಹುತಗಳನ್ನ ತಪ್ಪಿಸೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಅವಘಡಗಳನ್ನ ತಪ್ಪಿಸಬೇಕಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಶಿಕ್ಷಣ ಇಲಾಖೆ ಬಿರುಕು ಬಿಡ್ತಾ ಇದೆ. ಜೊತೆಗೆ ಪಿಲ್ಲರ್ಗಳು ಗೋಡೆಗಳು ಈ ರೀತಿಯಾಗಿ ಕಿತ್ತು ಬರ್ತಿರುವಂತದ್ದು, ಅವುಗಳನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕುಡಿಗಲ್ನಿಂದ ಜಯರಾಮ್ ಕರೆ ಮಾಡಿದ್ದಾರೆ. ಜಯರಾಮ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆಲ್ ರೈಟ್, ಕರೆ ಕಟ್ಟಾಗಿದೆ. ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಗಮನಿಸ್ತಾ ಇದ್ವಿ. ಮೈಸೂರಲ್ಲಾಯ್ತು, ಅದರ ಜೊತೆಯಲ್ಲಿ ಶಿವಮೊಗ್ಗದಲ್ಲಿ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇರೋದು. ಅನೇಕ ಪ್ರಸಿದ್ಧ ಕಟ್ಟಡಗಳಿದೆ, 100 ವರ್ಷ ಹಳೆಯ ಕಟ್ಟಡಗಳು ಕೂಡ ಇದೆ. ಅದನ್ನ ಮೇಂಟೆನೆನ್ಸ್ ಮಾಡಬೇಕಿತ್ತು, ನಿರ್ವಹಣೆ ಮಾಡಿಲ್ಲ. ಬಿರುಕು ಬಿಟ್ಟ ತಕ್ಷಣದಲ್ಲೇ ಅದನ್ನ ನಿರ್ವಹಣೆ ಮಾಡಬೇಕಾಗಿತ್ತು, ಆದ್ರೆ ಆ ರೀತಿ ಮಾಡಿಲ್ಲ. ಅದರ ಜೊತೆಯಲ್ಲಿ ಅನೇಕ ಗೋಡೆಗಳು ಇದ್ರದ್ದು ಕೂಡ ಇದೆ ಪರಿಸ್ಥಿತಿ. ಯಾರದಾದ್ರೂ ಜೀವ ಹೋದ್ಮೇಲೆ ಎಚ್ಚೆತ್ಕೊಳ್ತಾರ ಇವರು ಅನ್ನುವಂತ ಪ್ರಶ್ನೆಯನ್ನ ಈಗ ಕೇಳಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗಿರೋದು. ಯಾಕಂದ್ರೆ ಅದನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ, ಎಷ್ಟು ಡೇಂಜರಸ್ ಆಗಿದೆ, ಬಲಿಗಾಗಿ ಕಾದು ಕೂತಂತೆ ಕಾಣಿಸ್ತಾ ಇದೆ. ಆ ರೀತಿ ಬಿರುಕು ಬಿಟ್ಟಿದೆ. ಒಂದ್ ತಳ್ಳಿದ್ರೆ ಕೈಯಲ್ಲಿ ತಳ್ಳಿದ್ರೆ ಬಿದೋಗೋ ರೀತಿಯಲ್ಲಿ ಇದೆ. ಅನೇಕ ಗೋಡೆಗಳು, ಅನೇಕ ಕಟ್ಟಡಗಳು, ಇಂಥದ್ದೇ ಪರಿಸ್ಥಿತಿ. ಆದ್ರೆ ಇದನ್ನ ನೋಡಿದಂತ ಅಧಿಕಾರಿಗಳು ಕೂಡ ಇದನ್ನ ಸರಿಪಡಿಸುವಂತ ಗೋಜಿಗೆ ಹೋಗಿಲ್ವಲ್ಲ. ಇದೇ ನಿಜಕ್ಕೂ ಕೂಡ ವಿಪರ್ಯಾಸ. ಯಾವಾಗ ಸರಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.